ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದ್ದು ಸರ್ಕಾರ ವಿರುದ್ಧ ರೈತರು ಸಿಡಿದಿದ್ದಾರೆ. ರೈತರ ಹೋರಾಟಕ್ಕೆ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಸಾಥ್ ಕೊಟ್ಟಿದ್ದಾರೆ. ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡ ಹಿನ್ನೆಲೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ರು, ಸ್ಪಷ್ಟನೆ ಕೊಟ್ರು. ಇದು ನನ್ನ ಯೋಜನೆ ಅಲ್ಲ, ಯಾವುದೇ ಕಾರಣಕ್ಕೂ ಇದು ನಿಲ್ಲೋದಿಲ್ಲ, ಹಾಗೆ ಭೂಮಿ ಕೊಡೋಕೆ ಇಷ್ಟವಿಲ್ಲದ ರೈತರಿಂದ ನಾವು ಭೂಮಿ ಕಿತ್ಕೊಳ್ಳೋದು ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಸಮಿತಿ ಏನಾಗುತ್ತೆ, ಆ ವರದಿ ಏನ್ ಕೊಡುತ್ತೆ ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಒಂದೆರಡು ತಿಂಗಳಿಂದ ಮುಂದಕ್ಕೆ ಹಾಕುವಂತ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅಂದ್ರೆ ಸ್ವಲ್ಪ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡೋದಂಗೆ ಕಾಣ್ತಿದೆ. ರೈತರಿಗೂ 2 ತಿಂಗಳು ಕಾಲಾವಕಾಶ. ರೆಡ್ ಝೋನ್ ತೆಗಿತೀರಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದಂತವ್ರು, ನಾನು ಹಿಂದೆ ಮಾಡಿರೋದನ್ನ ಮುಟ್ಟೋದಕ್ಕೆ ಹೋಗೋದಿಲ್ಲ, ಯಥಾಸ್ಥಿತಿ ಮುಂದುವರ್ಸೇನೆ. ನೋಟಿಫಿಕೇಶನ್ ಆಗಿದ್ದು ಕೊಟ್ಟ ಜಾಗದಲ್ಲಿ ಸರ್ಕಾರ ಯೋಜನೆ ಮಾಡುತ್ತೆ, ದುಡ್ಡು ಕೊಟ್ಟ ಮೇಲೆ ಮತ್ತೆ ವ್ಯವಸಾಯ ಮಾಡಲು ಕೊಡಲು ಆಗುತ್ತಾ? ಎಷ್ಟೋ ರೈತರು ಹಣ ತೆಗೆದುಕೊಂಡಿದ್ದಾರೆ, ಎಷ್ಟೋ ಭೂಮಿ ಸ್ವಾಧೀನ ಆಗಿದ್ದನ್ನ ಸಮಿತಿ ವರದಿ ಹೇಳುತ್ತೆ ಅಂತ ತಿಳಿಸಿದ್ದಾರೆ. ಅಂದ್ರೆ ಯಾರಿಗಿಷ್ಟ ಇದೆ, ಈಗಾಗಲೇ ಯಾರು ಹಣ ತಗೊಂಡಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅದೊಂದು ರಿಪೋರ್ಟ್ ಕೊಡ್ತಾರೆ 1-2-3 ತಿಂಗಳಲ್ಲಿ. ಅದ್ರ ಮೇಲೆ ಗೊತ್ತಾಗುತ್ತೆ 80% ವಿರೋಧ ಇದೆಯಾ, 70 ವಿರೋಧ ಇದೆಯಾ, 100% ವಿರೋಧ ಇದೆಯಾ ಅನ್ನೋದೆಲ್ಲವೂ ಕೂಡ ಆ ಸಮಿತಿಯ ವರದಿಯಲ್ಲಿ ಗೊತ್ತಾಗುತ್ತೆ ಅನ್ನೋದು ಡಿ.ಕೆ. ಶಿವಕುಮಾರ್ ಲೆಕ್ಕಾಚಾರ.